ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬಸವ ಜಯಂತಿಯಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಣೆಯನ್ನು ಖಂಡಿಸಿ ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಬಸವ ಜಯಂತಿಯನ್ನ ಯಾರ ಜಯಂತಿಯೊಂದಿಗೂ ತಳಕು ಹಾಕುವುದು ಸರಿಯಲ್ಲ. ಶಂಕರ್ ಬಿದ್ರಿಯವರು ಇಳಕಲ್ ಮಠದ ಭಕ್ತರಾಗಿದ್ದು ಈ ರೀತಿಯ ನಿಲುವನ್ನ ತೆಗೆದುಕೊಂಡಿರುವುದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಆದ್ದರಿಂದ ವೀರಶೈವ ಮಹಾಸಭಾ ಕೂಡಲೇ ಬಸವ ಜಯಂತಿಯಂದು ಯುಗಮಾನೋತ್ಸವ ಆಚರಣೆ ಆದೇಶವನ್ನು ಹಿಂಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಬಸವ ಜಯಂತಿ ವರ್ಷ ಆಗ್ತಿತ್ತು, ಬಸವ ಜಯಂತಿನೇ ಆಗ್ತಿತ್ತು. ಬೇರೆ ಯಾವುದು ಭಾವಚಿತ್ರ ಯಾರ ಹೆಸರು ಅಲ್ಲಿ ಇರ್ತಿದ್ದಿಲ್ಲ. ಮಹಾಸಭಾ ವತಿಯಿಂದೇ ಆಯ್ತಿತ್ತು, ಆದರೆ ಬಸವ ಜಯಂತಿನೇ ಆಯ್ತಿತ್ತು. ಈ ವರ್ಷ ಅದು ಮೊಟ್ಟ ಮೊದಲು ಪಂಚಾಚಾರ್ಯ ಯುಗಮಾನೋತ್ಸವ ಅಂತ ಹಾಕಿ ನಂತರ ಕೆಳಗೆ ಬಸವ ಜಯಂತಿ ಹಾಕ್ಯ. ಮೊದಲು ರೇಣುಕಾಚಾರ್ಯ ಫೋಟೋ ಹಾಕಿ ನಂತರ ಬಸವಣ್ಣನ ಫೋಟೋ ಹಾಕ್ಯ. ಇದು ಇದ್ದಕ್ಕಿದ್ದಂಗೆ ಸಮಾಜದಲ್ಲಿ ಗೊಂದಲವನ್ನು, ಅಧ್ವಾನವನ್ನು, ಸುಮ್ಮನೆ ವಿನಾಕಾರಣ ಸೃಷ್ಟಿ ಮಾಡಿದ್ದಾರೆ. ಇದನ್ನು ನಾವು ಈಗಾಗಲೇ ನಮ್ಮೆಲ್ಲ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅದನ್ನು ಖಂಡಿಸಿದ್ದೀವಿ. ನಾಡಿನ ಅನೇಕ ಪೂಜ್ಯರು ಅದಕ್ಕೆ ಖಂಡನೆಯನ್ನು ಕೊಟ್ಟಿದ್ದಾರೆ. ನೀವು ತಾವು ಇಳಕಲ್ ಅಪ್ಪಗಳ ಭಕ್ತರಿದ್ದೀರಿ, ಗದಗ ಮಠದ ಸಂಪರ್ಕದಲ್ಲಿ ಅವರು ಒಡನಾಟದಲ್ಲಿ ಇದ್ದವರು ಇದ್ದೀರಿ, ನೀವು ಬಸವತತ್ವದ ಅಭಿಮಾನಿಗಳಿದ್ದೀರಿ. ನೀವು ಈ ರೀತಿ ಮಾಡೋದು ಸೂಕ್ತ ಅಲ್ಲ, ನೀವು ದಯಮಾಡಿ ವಾಪಸ್ ತಗೊಳ್ರಿ ಅಂತ. ಕೊನೆಯ ಅಸ್ತ್ರ ಏನು ಅಂದರೆ ನಾವೆಲ್ಲ ಸಾವಿರಾರು ಜನ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ನಾವು ಬೆಂಗಳೂರಿನಲ್ಲಿ ಹೋಗಿ ವೀರಶೈವ ಮಹಾಸಭಾ ಮುಂದೆ ಕಚೇರಿ ಮುಂದೆ ನಾವೆಲ್ಲರೂ ಸುಮಾರು ಸಾವಿರಾರು ಜನ ಹೋಗಿ ಅಲ್ಲಿ ಧರಣಿ ಕೂಡಬೇಕು. ಪ್ರಸಂಗ ಬಂದರೆ ಅಲ್ಲೇ ಬಸವ ಜಯಂತಿ ಆಗಲೇಕ ಆ ರೀತಿಯಾಗಿ ನಾವು ಸಿದ್ಧತೆ ಮಾಡಿಕೊಂಡಿವಿ. ಬೀದರ್ ನಗರದ ಕರ್ನಾಟಕ ಕಾಲೇಜಿನ ಸಭಾಂಗಣದಲ್ಲಿ ನಡೆದಂತಹ ಲಘು ಉದ್ಯೋಗ ಭಾರತಿ 31ನೇ ಸಂಸ್ಥಾಪನಾ ದಿವಸ ಹಾಗೂ ಲಘು ಉದ್ಯೋಗ ಭಾರತಿ ಬೀದರ್ ಘಟಕದ ಚಾಲನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಮಾತನಾಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲಬುರಗಿ ವಿಭಾಗೀಯ ಪ್ರಚಾರಕ ಹನುಮಂತರಾವ್ ಪಾಟೀಲ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದ ಪರಮ ಉನ್ನತ ಸ್ಥಾನಕ್ಕಾಗಿ ಸ್ಥಾಪಿಸಲಾಗಿದ್ದು ಇದರ ಅಡಿಯಲ್ಲಿ 10 ಸಂಸ್ಥೆಗಳು ದೇಶದ ಏಕತೆಗಾಗಿ ಹಾಗೂ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಿವೆ. ಅಂತಹ ಸಂಸ್ಥೆಗಳಲ್ಲಿ ಲಘು ಉದ್ಯೋಗ ಭಾರತಿ ಕೂಡ ಒಂದು ಅಂತ ತಿಳಿಸಿದರು. ಪರ್ಸ್ನಲ್ ಅಟ್ಯಾಚ್ಮೆಂಟ್ ಯಾವುದು ಬರೋದು. ಸೊ ನಾನು ಸುಮಾರು ಡಿಸ್ಟ್ರಿಕ್ಟ್ಗಳಲ್ಲಿ ಓಡಾಡಿದ್ದೀನಿ ಮತ್ತು ಸುಮಾರು ಇಂಡಸ್ಟ್ರಿಗಳಿಗೆ ಕನ್ಸಲ್ಟೇಷನ್ ಕೊಡುವಾಗ ಇದೊಂದು ಸಮಸ್ಯೆ ಇದೆ ನಮ್ಮಲ್ಲಿ. ಸೊ ತುಂಬ ಇದೇನು ಯೋಚನೆ ಮಾಡ್ತಾಯಿಲ್ಲ. ಎಲ್ಲ ಅಷ್ಟು ದೊಡ್ಡ 20 ಕೋಟಿ 25 ಕೋಟಿ ಟರ್ನ್ ಓವರ್ ಮಾಡ್ತಾಯಿದ್ದಾರೆ, ಬಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾಯಿದ್ದಾರೆ. ಇದು ತುಂಬ ರಿಸ್ಕಿ. ಸೊ ಆದಷ್ಟು ನಿಮ್ಮ ಪಾರ್ಟ್ನರ್ಶಿಪ್ನ ಕಂಪ್ನಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಅಡ್ವಾಂಟೇಜಸ್ ಜಾಸ್ತಿ ಇದೆ ಕಂಪ್ನಿಯಾಗಿ ಮಾಡ್ಕೊಳ್ಳೋದ್ರಿಂದ. ಒಂದು, ಎಕ್ಸ್ಪೋರ್ಟ್ ಮಾಡೋಕ್ಕೆ ಆಪರ್ಚುನಿಟೀಸ್ ಜಾಸ್ತಿ ಇದೆ ಕಂಪ್ನಿಯಾಗಿ ಮಾಡಿದ್ರೆ. ಇನ್ನೊಂದು, ಲಯಬಿಲಿಟಿ ಲಿಮಿಟ್ ಆಗಿಬಿಡುತ್ತೆ. ಸೊ ನೀವೇನು ಕ್ಯಾಪಿಟಲ್ ಅಂತ ಹಾಕಿದ್ದೀರಾ, ಇನಿಷಿಯಲ್ ಇನ್ವೆಸ್ಟ್ಮೆಂಟು ನಿಮ್ಮದು ಮೆಮೊರಂಡಮ್ ಕ್ಲಾಸಲ್ಲಿ ಏನು ಹಾಕ್ಕೊಂಡಿದ್ದೀರೋ ಕ್ಯಾಪಿಟಲ್ ಕ್ಲಾಸ್ ಅಂತ, ಇವಾಗ 5 ಲಕ್ಷ ಹಾಕ್ಕೊಂಡಿದ್ದೀನಿ ಅಂದರೆ 5 ಲಕ್ಷ ಅಷ್ಟೇ ಆನ್ಸರಬಲ್. ನೀವು ನಾಳೆ ಏನಾದರೂ ಲಾಸ್ ಆದರೆ 5 ಲಕ್ಷಕ್ಕಿಂತ ಜಾಸ್ತಿ ನೀವೇನು ಕೊಡೋದು ಬೇಕಾಗಿಲ್ಲ. ಓಕೆ, ನಿಮ್ಮ ಹತ್ರ ಏನೂ ರಿಕವರಿಗೂ ಬರೋಂಗಿಲ್ಲ ಅವರು. ಸೊ ಸುಮಾರು ಜನಕ್ಕೆ ಈ ಸಮಸ್ಯೆಗಳು ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಕೆಲವರು ಇಂಡಸ್ಟ್ರಿ ಇಟ್ಟಿರೋರು. ಬಸವ ಜಯಂತಿಯಂದು ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಣೆ ವಿಚಾರವಾಗಿ ವೀರಶೈವ ಮಹಾಸಭಾ ನಡೆಗೆ ಬೀದರ್ನಲ್ಲಿ ಭಾರೀ ವಿರೋಧ ವ್ಯಕ್ತವಾಯಿತು. ನಗರದ ಬಸವೇಶ್ವರ ವೃತ್ತದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಬಸವ ಜಯಂತಿಯಂದು ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಣೆ ಅಸಂಬದ್ಧ ಎಂದು ವೀರಶೈವ ಮಹಾಸಭಾದ ವಿರುದ್ಧ ಬಸವಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಂತರ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬಾರದು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಲಾಯಿತು. ನೀವು ದಯಮಾಡಿ ಬಸವಣ್ಣವರಿಗೆ ದ್ರೋಹ ಬಯಸಬೇಡ್ರಿ, ನಿಮ್ಮನ್ನ ಬಸವಣ್ಣ ಎಂದು ಕ್ಷಮಿಸುವುದಿಲ್ಲ ಇಂಥ ಆಟ ಆಡಿದ್ರು. ಅದಕ್ಕೋಸ್ಕರವಾಗಿ ಬಸವಣ್ಣ ಮತ್ತೆ ಈ ರೇಣುಕಾಂಬವನೇ ಹುಟ್ಟಿಲ್ಲ, ಅವ ಲಿಂಗದಾಗಲೂ ಹುಟ್ಟಿಲ್ಲ, ಮನುಷ್ಯರಿಗೆ ಹುಟ್ಟಿಲ್ಲ. ಸರಿಯಾಗಿ ತಿಳ್ಕೊಳ್ರಿ.
ಯಾಕೆ ನಮ್ಮ ಅಪ್ಪ ಬಸವಣ್ಣ ಹೇಳ್ತಾರೆ, ಕರ್ಣದಲ್ಲಿ ಜನಿಸಿದ್ರುಂಟೆ ಜಗದೊಳಗೆ ಅಂತ ಕೇಳ್ತಾರೆ. ಕಿವಿಗೆ ಯಾರ ಹುಟ್ಟೇನಪ್ಪ ಅಂತ ಕೇಳ್ತಾರೆ. ರೇಣುಕ ಹುಟ್ಟಿಲ್ಲ, ರೇವಣಸಿದ್ಧ ಹುಟ್ಟಿದ್ದು. ರೇವಣಸಿದ್ಧರಿಗೆ ರೇವಣಕ ಅಂತ ಕರೀತಾರೆ. ನೀವು ಓದಿ ನನ್ನ ಗ್ರಂಥ ಮೊನ್ನೆ ಆನ್ಲೈನ್ ಕೊಟ್ಟಿವಲ್ರಿ, ಬೆಕ್ಕದಟ್ಟು ನಾಡಿನ ತುಂಬ ಎಲ್ಲ ನೋಡಿದಾರ ಮಾತನ್ನ. ರೇಣುಕ ಹುಟ್ಟಿಲ್ಲ, ರೇವಣಸಿದ್ಧ ಹುಟ್ಟಿದ್ದು. ಅವನಿಗೂ ಆ ರೇವಣಸಿದ್ದಗನೇ ರೇಣುಕ ಅಂತಾರೆ ಇವ್ರು. ಅವ್ ಲಿಂಗದಾಗ ಎದ್ರು ಅಂತಾರೆ. ಲಿಂಗದಾಗ ಮನುಷ್ಯ ಹೆಂಗ ಹೇಳ್ತಾನ್ರಿಪ್ಪ? ತಾಯಿ ತಂದೆಯ ರೇತು ರಕ್ತ ಕೂಡಿದಾಗ ಪಿಂಡ ಉತ್ಪತ್ತಿ ಆಗ್ತದೆ ಹೊರತು ಯಾವುದೇ ಮಹಾತ್ಮ ಇರಲಿ ಅವ್ರು ಹಂಗ ಹುಟ್ಟಕ್ ಸಾಧ್ಯ ಇಲ್ಲ. ಆದ್ರಿಂದ ರೇಣು ಸಿದ್ಧ ರೇಣುಕಾಂಬ 5 ಪಂಚಪೀಠಗಳು ಕೂಡ 12 ಶತಮಾನ ನಂತರ 15ನೇ ಬಸವ ದ್ರೋಹಿಗಳು. ಪಹಲ್ಗಾಮ್ನ ದಾಳಿ ಹಿನ್ನೆಲೆ ಈ ಬಾರಿ ಸರಳ ಬಸವ ಜಯಂತಿ ಆಚರಣೆಗೆ ಬಸವ ಜಯಂತಿ ಉತ್ಸವ ಸಮಿತಿ ಸಭೆಯಲ್ಲಿ ನಿರ್ಧರಿಸಲಾಯಿತು. ನಿನ್ನೆ ಶಕುಂತಲಾ ಕಾಂಪ್ಲೆಕ್ಸ್ನಲ್ಲಿರುವಂತಹ ಬಸವ ಜಯಂತಿ ಉತ್ಸವ ಸಮಿತಿ ಕಾರ್ಯಾಲಯದಲ್ಲಿ ನಡೆದಂತಹ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದ್ದು, ಇಡೀ ದೇಶವೇ ದುಃಖದಲ್ಲಿರುವಾಗ ನಾವು ಬಸವ ಜಯಂತಿಯನ್ನ 4 ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸುವುದು ಸರಿಯಲ್ಲ. ಆದ್ದರಿಂದ ಸಾಂಕೇತಿಕವಾಗಿ 30ನೇ ತಾರೀಕಿನಂದು ಮಾತ್ರ ಸರ್ಕಾರಿ ಕಾರ್ಯಕ್ರಮ ಮಾಡುವುದು ಸೂಕ್ತ ಅಂತ ಹಿರಿಯರಾದ ಶಿವಶರಣಪ್ಪ ವಾಲಿ ಹಾಗೂ ಬಸವ ಜಯಂತಿ ಉತ್ಸವ ಸಮಿತಿ ಬೀದರ್ 2025ರ ಅಧ್ಯಕ್ಷ ಜಯರಾಜ್ ಖಂಡ್ರೆ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ಧರಿಸಲಾಯಿತು. ನಿನ್ನೆ ರಾತ್ರಿ ಔರಾದ ಕಾಂಗ್ರೆಸ್ ಮುಖಂಡ ಭೀಮಸೇನ್ ರಾವ್ ಶಿಂದೆ ನೇತೃತ್ವದಲ್ಲಿ ಔರಾದ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ಹುತಾತ್ಮರಾದ ಭಾರತೀಯರ ಆತ್ಮಶಾಂತಿಗಾಗಿ ಕ್ಯಾಂಡಲ್ ಮಾರ್ಚ್ ಮಾಡಿ ಮೃತರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಈ ಒಂದು ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರಾಗಿರುವಂತಹ ಸುನಿಲ್ ಕುಮಾರ್ ದೇಶ್ಮುಖ್, ಸುಭಾಷ್ ಚಂದ್ರ ಬೋಸ್ ಯುವಕ ಸಂಘದ ರತ್ನದೀಪ್ ಕಸ್ತೂರೆ ಮತ್ತು ಇನ್ನಿತ ಕಾಂಗ್ರೆಸ್ ಮುಖಂಡರು ಇದೇ ವೇಳೆ ಉಪಸ್ಥಿತರಿದ್ದರು. ಅವರೇನು ಆತಂಕವಾದಿಗಳು ನಮ್ಮ ಭಾರತೀಯ ಪ್ರಜೆಗಳಿಗೆ ಏನಾದ್ರು ಕೊಲೆ ಮಾಡಿದರೆ ಗೋಲಿ ಬಾರ್ ನಡೆಸಿದ್ದಾರೆ. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ನಾವು ಖಂಡಿಸ್ತೇವೆ. ಏಕೆಂದ್ರೆ ಇವತ್ತು ಬಂಧುಗಳೇ, ನಮ್ಮ ಭಾರತ ದೇಶ ಜಾತಿ ಮತ ಧರ್ಮ ಕುಲ ಭೇದ ಎನ್ನದೆ ಸರ್ವ ಜಾತಿ ಪಕ್ಷ ಒಂದು ಶಾಂತಿಯ ತೋಟ ಅಂತಕ್ಕಂಥ ನೆಲದಲ್ಲಿ ಇವತ್ತಿನ ಆತಂಕವಾದಿ ಹೇಡಿಗಳು ಇವತ್ತು ನಮ್ಮ ದೇಶದ ಒಂದು ಮುಗ್ಧ ಜನರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅವರಿಗೆ ನಾವು ತಕ್ಕ ಪಾಠ ಕಲಿಸ್ತೇವೆ. ನಾವು ಗಾಂಧೀಜಿಯವರ ಒಂದು ಶಾಂತಿ ಮಂತ್ರನೂ ಗೊತ್ತು, ಭಗತ್ ಸಿಂಗ್ ಅವರ ಗೋಲಿಬಾರ್ ನನಗೆ ಗೊತ್ತಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ದೇಶದ ಜನರು ನಮ್ಮ ಸೈನಿಕರು ಸುಮ್ಮನೆ ಕೂಡೋದಿಲ್ಲ. ಇವತ್ತೇನು ನೀವು ನಮ್ಮ ಮುಗ್ಧ ಜನರ ಮೇಲೆ ಹಲ್ಲೆ ನಡೆಸಿದಿರಿ, ನಿಮಗೂ ಕೂಡ ನೀವು ಪಾತಾಳದಲ್ಲಿದ್ರು ಕೂಡ ನಮ್ಮ ಸೈನಿಕರು ನಿಮ್ಮನ್ನು ಹುಡುಕಿ ನಿಮ್ಮ ಮನೆ ಹೊಕ್ಕಿ ಹೊರತಕ್ಕಂಥ ಶಕ್ತಿ ಇವತ್ತು ನಮ್ಮಲ್ಲಿದೆ. ಮಾಜಿ ಸಚಿವ ಹಾಗೂ ಔರಾದ್ ಮತಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಔರಾದ್ ಮತಕ್ಷೇತ್ರದ ಠಾಣಾ ಕುಷ್ನೂರ್, ಚಿಂತಾಕಿ, ಬೆಲ್ದಾಳ್, ಯನಗುಂದ, ಖೇರ್, ಡೋಣಗಾಂವ್ ಎಂಪಿ, ರಾಂಪುರ್, ಲಾದಾ, ಜಮಲಾಪುರ್, ಎಕ್ಕಂಬ, ರೈಪಳ್ಳಿ, ಚಿಕ್ಲಿ ತಾಂಡಾ, ಚಿಕ್ಲಿ ಜೆ, ಒಲ್ಲೇಪುರ್, ತೇಗಂಪುರ್ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಸುಮಾರು 24 ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಚಾಲನೆಯನ್ನ ನೀಡಿದ್ದಾರೆ. 2023-24 ಹಾಗೂ 24-25ನೇ ಸಾಲಿನ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಅದರ ಅಡಿಯಲ್ಲಿನ ಬರುವಂತಹ ವಿವಿಧ ನಿಗಮಗಳ ಗಂಗಾ ಕಲ್ಯಾಣ ಬೋರ್ವೆಲ್ ಅಂದ್ರೆ ಕೊಳವೆ ಬಾವಿ ಕೊರೆಯುವ ಯೋಜನೆಗೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಚಾಲನೆಯನ್ನ ನೀಡಿದ್ರು. ಬೀದರ್ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯ ಗುನ್ನಳಿ ಗ್ರಾಮದಲ್ಲಿ ಚಾಲನೆಯನ್ನ ನೀಡಿ ರೈತರಿಗೆ ಶುಭ ಹಾರೈಸಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ನಡೆದಿರುವ ಹೀನ ಭಯೋತ್ಪಾದಕರ ದಾಳಿಯನ್ನ ಖಂಡಿಸಿ ಇಂದು ಹುಮ್ನಾಬಾದ್ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್, ವಿಶ್ವ ಜಾಗರಣ ವೇದಿಕೆ ಮತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳಿಂದ ಹಮ್ಮಿಕೊಂಡಂತಹ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡು ಉಗ್ರರ ಈ ಕೃತ್ಯವನ್ನ ಖಂಡಿಸಲಾಯಿತು. ವಫ್ ಕಾಯ್ದೆ ತಿದ್ದುಪಡಿ ವಿರೋಧಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಎಂದು ಕಾರಣ ನೀಡಿ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ರಫೂದ್ದೀನ್ ಕಚೇರಿವಾಲಾ ಅವರನ್ನ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ. ರಾಜ್ಯ ಹಜ್ ಕಮಿಟಿಯ ಮಾಜಿ ಅಧ್ಯಕ್ಷರಾಗಿದ್ದ ಇವರು ಕಾಂಗ್ರೆಸ್ ಹಾಗೂ ಕೆಲ ಮುಸ್ಲಿಂ ಮುಖಂಡರ ಜೊತೆಗೂಡಿ ಕಪ್ಪು ಪಟ್ಟಿ ಧರಿಸಿ ವಫ್ ಕಾಯ್ದೆ ತಿದ್ದುಪಡಿ ವಿರೋಧದ ಹೋರಾಟದಲ್ಲಿ ಅವರು ಭಾಗಿಯಾಗಿದ್ದರು. ಇದಕ್ಕೆ ಕಾರಣ ಕೇಳಿ ಬಿಜೆಪಿ ಪಕ್ಷವು ಅವರಿಗೆ ನೋಟಿಸ್ ಕೂಡ ನೀಡಿತ್ತು. ಬಿಜೆಪಿಯಿಂದ ನೀಡಿರುವ ನೋಟಿಸ್ಗೆ ಅವರು ಸ್ಪಷ್ಟೀಕರಣ ನೀಡಿರಲಿಲ್ಲ. ಇದರಿಂದಾಗಿ ರಫೂದ್ದೀನ್ ಕಚೇರಿವಾಲಾ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಪಕ್ಷದ ಎಲ್ಲಾ ರೀತಿಯ ಜವಾಬ್ದಾರಿಗಳಿಂದ ಮುಕ್ತಿಗೊಳಿಸಿ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ.
ಇನ್ನು ನಿನ್ನೆ ಔರಾದ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆ ಮಧ್ಯಾಹ್ನ ಗುಡುಗು ಸಹಿತ ಮಳೆಯಾಗಿದ್ದು ಮಮದಾಪುರ ಗ್ರಾಮದ ಹಾವಯ್ಯ ತಂದೆ ಬಸಯ್ಯ ಎಂಬ ರೈತನಿಗೆ ಸೇರಿದ 2 ಎತ್ತುಗಳು ಸಿಡಿಲು ಬಡಿದು ಸಾವನ್ನಪ್ಪಿವೆ. ಮರದ ಕೆಳಗೆ ಕಟ್ಟಿ ಹಾಕಿದ್ರಿಂದ ಈ ಅನಾಹುತ ಸಂಭವಿಸಿದೆ. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಮಹಜರು ನಡೆಸಿದ್ದು ಗ್ರಾಮಸ್ಥರು ಹಾಗೂ ರೈತ ಸಂಘ ನೈಸರ್ಗಿಕ ವಿಕೋಪದಡಿ ರೈತನಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಕಂದಾಯ ಇಲಾಖೆ ಮತ್ತು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.